ಮಹಿಮಾ ಎಲ್ಲಿ ಮಂದಾಕಿನಿ? ಅವಳಾದ್ರೂ ಇನ್ನೇನ್ರಿ ಮಾಡ್ತಾಳೆ, ರೂಮಲ್ಲಿ ಕೂತಿದ್ದಾಳೆ ಡಲ್ಲಾಗಿ. ಎಲ್ಲ ಈ ನಮ್ಮ ಮಗ ಇದ್ದಾನಲ್ಲ ಅವಂದ ಎಡವಟ್ಟು. ಎಷ್ಟು ಲವಲವಿಕೆಯಿಂದ ಇದ್ದ ಹುಡುಗಿ ಪಾಪ ಈಗ ಮಾಡಿಟ್ಟಿದ್ದಾನೆ. ನಿನ್ನೆನೂ ಕುಡ್ಕೊಂಬಂದಿದ್ನಾ? ಹೂರಿ, ಮೊದಲೆಲ್ಲ ಅಪರೂಪಕ್ಕೆ ಕುಡ್ಕೊಂಬರ್ತಿದ್ದ, ಈಗ ದಿನ ಕುಡ್ಕೊಂಬರ್ತಾ ಇದ್ದಾನೆ. ಕುಡ್ಕೊಂಬರೋದಲ್ದೆ ಡ್ರೈವ್ ಬೇರೆ ಮಾಡ್ಕೊಂಬರ್ತಾನೆ. ಆ ರೀತಿ ಮಾಡಿದ್ರೆ ಅವನಿಗೂ ಅಪಾಯ, ಎದುರಿಗೆ ಬರ್ತಾ ಇರೋರ್ಗೂ ಅಪಾಯ. ಇದನ್ನು ಯಾರು ಅರ್ಥ ಮಾಡಿಸ್ತಾರ ಅವನಿಗೆ? ಎಲ್ಲಾದರೂ ಅನಾಹುತ ಮಾಡ್ಕೊಂಡ್ಬಿಡ್ತಾನ ಅಂತ ಭಯ ಆಗ್ಬಿಟ್ಟಿದೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಹೇಗಿದ್ದವನು ಹೇಗಾಗ್ಬಿಟ್ಟ. ಈ ದುಶ್ಚಟಗಳನ್ನ ಬಿಡಿಸೋದು ಹೇಗೆ ಅಂತ. ಚಟ ಶುರು ಮಾಡ್ಕೊಳ್ಳೋದು ಸುಲಭ, ಬಿಡೋದು ಬಹಳ ಕಷ್ಟ. ನಾವು ಬಿಡ್ತೀವಿ ಅಂದರೂ ಅದು ನಮ್ಮನ್ನು ಬಿಡಲ್ಲ. ನನಗಂತೂ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟೋಗಿದೆ. ಮಹಿಮಾ ಬಾಕಂದ, ನಾನು ನಿನ್ನ ಮಾವ ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ವಿ. ನೋಡು ಕಂದ, ಜೀವ ಮಾಡ್ತಾ ಇರೋದಕ್ಕೆ ನೀನು ಮನ್ಸು ಹಾಳು ಮಾಡ್ಕೋಬೇಡಮ್ಮ. ನಿನ್ನ ಈ ರೀತಿ ನೋಡೋದಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ. ನಾನಾದರೂ ಏನು ಮಾಡಲಿ ಅತ್ತೆ? ಜೀವ ನೋಡಿದ್ರೆ ನಂಗೆ ಹರ್ಟ್ ಆಗತ್ತೆ. ಅವನಿವಾಗ ಎಲ್ರ ಕೈ ತಪ್ಪು ಹೋಗ್ಬಿಟ್ಟಿದ್ದಾನೆ. ಅವನು ಯಾರ ಕಂಟ್ರೋಲಲ್ಲೂ ಇಲ್ಲ. ಟು ಬಿ ಫ್ರ್ಯಾಂಕ್, ಅವನ ಕಂಟ್ರೋಲಲ್ಲೇ ಇಲ್ಲ. ಅವನು ಡ್ರಿಂಕ್ಸ್ ಕಂಟ್ರೋಲಲ್ಲಿದ್ದಾನೆ. ಮೊದಲೆಲ್ಲ ಆಗಿದ್ದಿದ್ರೆ ನೀನು ಡ್ರಿಂಕ್ಸ್ ಮಾಡ್ಕೊಂಡು ಬಂದರೆ ಅತ್ತೆ ಮಾವಂಗೆ ಹೇಳ್ತೀನಿ, ಅಣ್ಣ ಅತ್ತಿಗೆಗೆ ಹೇಳ್ತೀನಿ ಅಂದರೆ ಭಯ ಪಡ್ತಿದ್ದ. ಆದರೆ ಈಗ ಅದೆಲ್ಲ ಏನೂ ಇಲ್ಲ. ಎಲ್ರ ಬಗ್ಗೆನೂ ಚೀಪಾಗಿ ಮಾತಾಡ್ತಾನೆ. ಅಣ್ಣನ ಬಗ್ಗೆನೂ ಗೌರವನೇ ಇಲ್ಲ ಅವನಿಗೆ. ಕೈನಲ್ಲಿ ದುಡ್ಡಿದೆ, ನಾನು ಏನು ಬೇಕಾದರೂ ಮಾಡ್ಕೊಳ್ತೀನಿ, ನನ್ನನ್ನು ಯಾರು ಕೇಳೋರು ಅನ್ನೋ ಸೊಕ್ಕು ಅವನ ತಲೆಗೆ ಇರುತ್ತೆ. ತಾನೇ ಗ್ರೇಟ್ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಅಣ್ಣನ ಬಗ್ಗೆ ತುಂಬಾನೇ ಹೇಟ್ರೆಡ್ ಬೆಳೆಸ್ಕೊಂಡಿದ್ದಾನೆ. ಏನೇ ಹೇಳಿದ್ರು ಅವನು ಅಣ್ಣನ ಜೊತೆ ಕಂಪೇರ್ ಮಾಡ್ಕೊಳ್ತಾನೆ. ಅವನು ಯಾಕೆ ಅಣ್ಣನ ಜೊತೆ ಕಾಂಪಿಟೇಷನ್ಗೆ ಬಿದ್ದಿದ್ದಾನೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಜೀವ ಅಂತೂ ಇವಾಗ ಕಂಪ್ಲೀಟಾಗಿ ಚೇಂಜ್ ಆಗಿದ್ದಾನೆ. ಏನು ಮಾಡೋದು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಕಂದ, ನನಗೆ ಒಂದು ದಾರಿ ಹೊಳಿತಾ ಇದೆ. ಇದರಿಂದ ಅವನು ಸರಿ ಹೋಗ್ಬೋದು ಅಂತ ನಂಗೆ ಅನ್ನಿಸ್ತಾ ಇದೆ. ಆದರೆ ನೀನು ಇದಕ್ಕೆ ಸಹಕಾರ ಕೊಡಬೇಕು. ಎಲ್ಲೋದ್ರಿ ಇವರು? ಎಲ್ಲಮ್ಮ ಮಹಿಮಾ? 10 ನಿಮಿಷದಲ್ಲಿ ಬರ್ತೀನಿ ಅಂತ ಹೋದವ್ರು ಇನ್ನೂ ಬಂದಿಲ್ಲ. ಎಲ್ರಿಗೆ ಹೋಗಿದ್ರಿ? ಇದನ್ನ ತರಕ್ಕೆ. ಅಯ್ಯೋ ದೇವ್ರೆ, ನಿಮ್ಗೇನ್ರಿ ಬಂತು? ಮಗ ಆಚೆ ಕುಡ್ದಿದ್ ಸಾಲ್ದು ಅಂತ ಮನೆಯಲ್ಲೂ ಕುಡ್ದು ಹಾಳಾಗ್ಲಿ ಅಂತ ತಗೊಂಬಂದಿದ್ದೀರಾ? ಇದು ನನ್ನ ಮಗನಿಗಲ್ಲ ಮಂದಾಕಿನಿ, ನನ್ನ ಸೊಸೆಗೆ. ಅಯ್ಯೋ ದೇವ್ರೆ, ಏನ್ರಿ ಆಗಿದೆ ನಿಮ್ ಬುದ್ಧಿಗೆ? ಮಗ ಸೊಸೆ ಇಬ್ರು ಕುಡ್ದು ಹಾಳಾಗೋಗ್ಲಿ ಅಂತನ? ಮಂದಾಕಿನಿ, ನಾನು ಪೂರ್ತಿ ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳು. ಸರಿಯಾದೇನು ಹೇಳಿ. ನೋಡಮ್ಮ ಮಹಿಮಾ, ಈಗ ಜೀವ ಮನೆಗೆ ಬಂದಾಗ ನೀನು ಇದನ್ನ ಅವನ ಮುಂದೆ ಇಟ್ಕೊಂಡು ಕುಡಿಯಕ್ಕೆ ಶುರು ಮಾಡಬೇಕು. ಅದನ್ನ ನೋಡಿದಾಗ ಅವನಿಗೆ ಇದು ಹೇಸಿಗೆ ಬಿಟ್ಬಿಡ್ಬೇಕು ಅಂತ ಅನಿಸತ್ತೆ. ಈ ಥರ ಕೆಟ್ಟ ಚಟಗಳನ್ನು ಬಿಡಬೇಕು ಅಂತ ನಾನೇ ನಿನಗೆ ಅಡ್ವೈಸ್ ಮಾಡಿದ್ದೀನಿ. ಆದರೆ ಈಗ ನಾನೇ ನಿನಗೆ ಇದನ್ನು ಮಾಡು ಅಂತ ಹೇಳ್ತಾ ಇದ್ದೀನಿ. ಏನು ಮಾಡೋಕ್ಕಾಗತ್ತೆ, ಸಿಚುವೇಶನ್ನು ಆಗಿದೆ. ಒಂದಂತೂ ಸತ್ಯ, ಇದು ಖಂಡಿತ ವರ್ಕ್ ಆಗತ್ತೆ ಅಂತ ನಂಗೆ ಅನ್ನಿಸ್ತಾ ಇದೆ. ರೀ, ಮಗನ್ ಚಟ ಬಿಡ್ಸಕ್ ಹೋಗಿ ಇವಳ ಚಟ ಜಾಸ್ತಿ ಆಗ್ಬಿಟ್ರೆ ಆಮೇಲೆ ಗಂಡ ಹೆಂಡತಿ ಇಬ್ರು ಕುಡುಕರಾಗ್ಬಿಡ್ತಾರೆ. ಬೇಡ ಸ್ವಾಮಿ, ನಿಮ್ಮ ಈ ಐಡಿಯಾ ವರ್ಕ್ ಆಗಲ್ಲ, ಬೇಡ. ಮಂದಾಕಿನಿ, ಇದು ಒರಿಜಿನಲ್ ಅಲ್ಲ, ಡೂಪ್ಲಿಕೇಟು. ಇದು ಅವನಿಗೆ ಹೆದರ್ಸಕ್ಕಷ್ಟೇ. ಹಂಗಾದ್ರೆ ಓಕೆ, ನಿಮ್ಮ ಐಡಿಯಾ ಸೂಪರ್. ರೀ ಹೆಂಡತಿ, ಬ್ರೇಕಿಂಗ್ ನ್ಯೂಸ್ ಏನು ಗೊತ್ತಾ? ಜೈ ಬ್ರೋಗೆ ಕಂಪ್ನಿಲಿ ಟಾಪ್ ಪೊಸಿಷನ್ ಸಿಕ್ಕಿದೆ. ನನಗಂತೂ ನಿಜವಾಗ್ಲೂ ತುಂಬಾನೇ ಖುಷಿ ಆಗ್ತಿದೆ. ನೀವು ಯಾಕೋ ಸ್ವಲ್ಪ ಖುಷಿಯಾಗಿದ್ದಂಗೆ ಇಲ್ವಲ್ಲ? ಯಾಕೋ ಡಲ್ ಆಗಿದ್ದೀರಾ? ಏನಾಯ್ತು? ವಾಟ್ ಹ್ಯಾಪನ್? ಆ ಪೊಸಿಷನ್ ನಿಮಗೂ ಸಿಗ್ಬೇಕಾಗಿತ್ತು. ನೀವು 3 ಹೊತ್ತು ಕತ್ತೆ ಥರ ಈ ಕಂಪನಿಗೋಸ್ಕರ ದುಡಿತಿದ್ದೀರಾ ಅಲ್ವಾ? ಅಂದಮೇಲೆ ಅವ್ರಿಗೆ ಮಾತ್ರ ಏನಕ್ಕೆ, ನಿಮ್ಗೆ ಹಾಕಿಲ್ಲ? ರೀ ಅಪೇಕ್ಷಾ, ಅವ್ರಿಗೊಂದು ಸ್ವಲ್ಪ ಇವ್ರಿಗೊಂದು ಸ್ವಲ್ಪ ಅಂತ ಕೊಡೋದಕ್ಕೆ ಅದೇನು ದೇವಸ್ಥಾನದ ಪ್ರಸಾದನಾ? ಅದು ಕಂಪ್ನಿಯಲ್ಲಿ ಟಾಪ್ ಪೊಸಿಷನ್ನು. ಅದನ್ನು ಎಲ್ರಿಗೂ ಕೊಡೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಮೋರ್ ಓವರ್
ಜೈ ಬ್ರೋ ನನಗಿಂತ ಸೀನಿಯರ್ ಆದ್ರೂ ಒಬ್ಬ ಆರ್ಡಿನರಿ ಎಂಪ್ಲಾಯ್ ಕೆಲಸ ಮಾಡಲಿಲ್ವಾ? ಆ್ಯಂಡ್ ಲಾಸ್ಟ್ ಟೈಮ್ ಅವನಿಗೆ ಸಿ ಎಫ್ ಪೋಸ್ಟ್ ಕೊಡೋದು ಬದಲು ಬಿಗ್ ಬ್ರೋ ನನಗೆ ಕೊಟ್ಟ. ಇದಕ್ಕಿಂತ ಏನಿರಬೇಕು? ಬಟ್ ಸ್ಟಿಲ್ ವಾಟ್ ಬಟ್ ಸ್ಟಿಲ್ ಅಪೇಕ್ಷಾ? ಇಲ್ಲಿ ಪಂಚಾಮೃತ ಆಲ್ರೆಡಿ ನನ್ನ ಪಾಲಿಗೆ ಬಂದಾಗಿದೆ. ಇದಕ್ಕಿಂತ ಜಾಸ್ತಿ ಆಸೆ ಪಡಬಾರ್ದು. ಅತಿ ಆಸೆ ಒಳ್ಳೇದಲ್ಲ. ಇಷ್ಟು ದಿನ ಜೈ ಬ್ರೋ ನನ್ನ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದ. ಈಗ ನಾಳೆಯಿಂದ ನಾನು ಅವನ ಕೈ ಕೆಳಗಡೆ ಕೆಲಸ ಮಾಡ್ತೀನಿ. ಐ ಮೀನ್ ಇಟ್ಸ್ ಅ ಸೈಕಲ್. ಆಫೀಸಲ್ಲಿ ಕೆಲಸ ಆಗೋದೇ ಹೀಗೆ ನೋಡಿ. ನೀವು ಅದನ್ನ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಗಂಡಂಗೆ ಯಾವುದೇ ಥರದ ಅನ್ಯಾಯ ಆಗಿಲ್ಲ. ನೀವು ಅದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಆ್ಯಂಡ್ ಮೋರ್ ಓವರ್ ಜೈ ಬ್ರೋಗೆ ಸೀನಿಯಾರಿಟಿ ಇದೆ, ಟ್ಯಾಲೆಂಟ್ ಇದೆ, ಅಬಿಲಿಟಿ ಇದೆ. ಅಪೇಕ್ಷಾ ಐ ಥಿಂಕ್ ಹಿ ಡಿಸರ್ವ್ಸ್ ಇಟ್. ನನಗೇನು ಅವ್ರಿಗೆ ಆ ಪೋಸ್ಟ್ ಸಿಕ್ತು ಅಂತ ಹೊಟ್ಟೆ ಕಿಚ್ಚೇನಿಲ್ಲ. ಮತ್ತೆ ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಾ ಇದ್ದೀರಾ? ಹಾಗೆ ಇರುತ್ತಲ್ಲ, ನನ್ನ ಗಂಡ ಆದವನಿಗೂ ಒಳ್ಳೇದಾಗ್ಲಿ, ಅವನು ಬೆಳಿಬೇಕು, ಇದೊಂಥರ ಹೆಂಡತಿ ಸೆಂಟಿಮೆಂಟ್ ಅಂದ್ರೂ ತಪ್ಪಿಲ್ಲ. ಪರವಾಗಿಲ್ವೇ? ನೀವು ನನಗೋಸ್ಕರ ಇಷ್ಟೊಂದೆಲ್ಲ ಮಿಡಿಯೋದು ನೋಡಿದ್ರೆ ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ನಾನು ಒಂಥರ ಸ್ಪೆಷಲ್ ಅನ್ನೋ ಫೀಲ್ ಆಗುತ್ತೆ. ಏನೋ ನನ್ನ ಹೆಂಡತಿ ಎಷ್ಟು ಒಳ್ಳೆಯವರಪ್ಪ, ನಾನು ಅನ್ಕೊಂಡಂಗೆ ಅಲ್ಲ ಅಂತ ಅನ್ಸುತ್ತೆ. ಎಕ್ಸ್ಕ್ಯೂಸ್ ಮೀ, ಏನು ನಿಮ್ಮ ಮಾತಿನ ಅರ್ಥ? ನೀವು ಅಂದ್ಕೊಂಡಾಗ ಅಲ್ಲ ಅಂದರೆ ಏನು ಅಂದ್ಕೊಂಡಿದ್ದೀರಿ ನನ್ನ ಬಗ್ಗೆ? ಅದು ಏನಿಲ್ಲ, ಹಾಗೆ ಮಾತಿಗೆ ಹೇಳಿದೆ ಅಷ್ಟೇ. ನೀವು ಅದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೊಬೇಡಿ, ಆಮೇಲೆ ದೊಡ್ಡ ಕಾಂಟ್ರವರ್ಸಿ ಆಗಿಬಿಡುತ್ತೆ. ಈಗೇನು ನನಗೊಂದು ಪೊಸಿಷನ್ ಸಿಕ್ಕಿಲ್ಲ ಅಂತ ನಿಮ್ಗೆ ಬೇಜಾರು? ಸಿಗುತ್ತೆ ಅಪೇಕ್ಷೆ, ಅದಕ್ಕೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೋತೀರಾ?